ತಿರುಮಲ ಶ್ರೀವಾರಿ ವೈಕುಂಠ ದ್ವಾರ ದರ್ಶನಕ್ಕೆ ಟೋಕನ್ ವಿಚಾರದಲ್ಲಿ ತಿರುಪತಿಯಲ್ಲಿರುವ ವಿಷ್ಣು ನಿವಾಸದ ಬಳಿ ಕಾಲ್ತುಳಿತ ಸಂಭವಿಸಿ 6 ಮಂದಿ ಸಾವನ್ನಪ್ಪಿದ ಘಟನಾ ಸ್ಥಳಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಇನ್ನು ಈ ದುರ್ಘಟನೆ ಹೇಗಾಯಿತು ಅಂತ ಅಧಿಕಾರಿಗಳಿಂದ ಸಿಎಂ ಮಾಹಿತಿ ಪಡೆದರು. ಮೃತರ ಕುಟುಂಬಸ್ಥರಿಗೆ 25 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನು ಟಿಟಿಡಿಯ ಸೆಕ್ಯೂರಿಟಿ ಆಫೀಸರ್ ವರ್ಗಾವಣೆ ಮಾಡಲಾಗಿದ್ದು ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಿದ್ದಾರೆ. చనిపోయారు. వాళ్ళ కుటుంబాలకి నా ప్రగాఢ సానుభూతి తెలియజేస్తున్నా. వాళ్ళ ఆత్మకు శాంతి కలగాలని భగవంతుడిని ప్రార్థిస్తూ ఆ కుటుంబాలకు ఒక్కొక్కరికి 25 లక్షల రూపాయలు ఇమ్మీడియట్గా ఆర్థిక సహాయం టీటీడీ ద్వారా ఇస్తాం. 25 లక్షల రూపాయలు బోర్డు కూడా చెప్తున్నాను, వాళ్ళు వర్కౌట్ చేసి చేస్తారు. 6 మంది చనిపోయారు. ಇನ್ನು ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಈ ಘಟನೆ ಹೇಗಾಯಿತು ಅಂತ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ತಪ್ಪು జరిగింది, పూర్తి బాధ్యత వహిస్తున్నాం. we take complete responsibility for the mishap happened. బాధ్యతని పూర్తిగా మేము తీసుకుంటాం. పోలీస్ కానీ ఒక్కొక్కరు వెళ్ళి ఈ రోజున వారు ఎవరైతే చనిపోయారో, ఎవరైతే వచ్చారో వాళ్ళందరికీ క్షమాపణలు చెప్పాలి, వారికి సంతాపం ప్రకటించాలి. ತಿರುಪತಿಯಲ್ಲಿ ಕಾಲ್ತುಳಿತದಲ್ಲಿ ಗಾಯಗೊಂಡಿರೋರಿಗೆ ಸಂತೈಸುವ ವೇಳೆ ಆಂಧ್ರ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ, ಡಿಸಿಎಂ ಪವನ್ ಕಲ್ಯಾಣ್ ಒಂದೇ ಆಸ್ಪತ್ರೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ವಿಮ್ಸ್ ಆಸ್ಪತ್ರೆಗೆ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಆಗಮಿಸಿದ್ದಾರೆ. ಅಷ್ಟರಲ್ಲಾಗಲೇ ಆಸ್ಪತ್ರೆಗೆ ಬಂದಿದ್ದ ಡಿಸಿಎಂ ಪವನ್ ಕಲ್ಯಾಣ್ ಮತ್ತೊಂದು ಗೇಟ್ ಮೂಲಕ ತೆರಳಿದ್ದಾರೆ. ಈ ವೇಳೆ ಒಂದು ಕಡೆ ಪವನ್ ಬೆಂಬಲಿಗರು, ಮತ್ತೊಂದು ಕಡೆ ಜಗನ್ ಬೆಂಬಲಿಗರು ಪರಸ್ಪರ ಜೈಕಾರ ಘೋಷಣೆ ಕೂಗಿದ್ದಾರೆ. ತಿರುಪತಿಯಲ್ಲಿ ನಡೆದ ಕಾಲ್ತುಳಿತದಲ್ಲಿ ಬೆಂಗಳೂರಿನ 2 ಮಹಿಳೆಯರು ಬದುಕುಳಿದಿದ್ದಾರೆ. ಕಳೆದ 5 ವರ್ಷಗಳಿಂದ ಜಯನಗರ ನಿವಾಸಿ ರತ್ನ, ಉಲ್ಲಾಳ ನಿವಾಸಿ ಉಮಾ ತಿರುಪತಿಗೆ ಬರ್ತಾ ಇದ್ರು. ಈ ವರ್ಷವೂ ಕೂಡ ವೈಕುಂಠ ದ್ವಾರ ದರ್ಶನಕ್ಕೆ ಈ ಮಹಿಳೆಯರು ಬಂದಿದ್ರು. ನೂಕುನುಗ್ಗಲಲ್ಲಿ ಸಿಲುಕಿ ಮಹಿಳೆಯರು ಹೈರಾಣಾಗಿದ್ದಾರೆ. ನೆಲದ ಮೇಲೆ ಉಮಾ ಬಿದ್ದಿದ್ದಾಗ ಉಮಾರನ್ನ ತುಳಿದುಕೊಂಡು 5-6 ಮಂದಿ ಹೋಗಿದ್ರು. ಕೂಡಲೇ ಪೊಲೀಸರು ಉಮಾರನ್ನ ಬಚಾವ್ ಮಾಡಿದ್ದು, ಉಮಾ ಕೈಗೆ ಗಾಯಗಳಾಗಿದೆ. ಈ ಘಟನೆಯಲ್ಲಿ ಮಹಿಳೆಯರು ಬ್ಯಾಗ್ಗಳನ್ನು ಕಳೆದುಕೊಂಡಿದ್ದಾರೆ. ಇನ್ನು ಕಾಲ್ತುಳಿತದಲ್ಲಿ ಬಚಾವಾದ ಮಹಿಳೆ ನ್ಯೂಸ್ 18 ಜೊತೆ ಮಾತನಾಡಿ ಆ ಘಟನೆಯ ವಿವರಣೆ ಕೊಟ್ಟಿದ್ದಾರೆ. 12 ಗಂಟೆಗೆ ಬಂದ್ವಿ. 12 ಗಂಟೆಗೆ ಬಂದಾಗ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಕ್ಯೂವಲ್ಲಿ ನಿಂತ್ಕೊಂಡಾಗ ಸಾಯಂಕಾಲ ಬಿಟ್ಟರು ಕ್ಯೂ. ಹೋಗ್ತಾ ಜನಗಳೆಲ್ಲ ಒಬ್ಬರಿಂದ ಒಬ್ಬರು ತಳ್ಕೊಂಡು ಬಂದು ಇಲ್ಲಿ ಇದಾಯ್ತು, ಅದು ಪ್ರಾಬ್ಲಮ್ ಆಯಿತು. ಒಬ್ಬರಿಂದ ಒಬ್ಬರೆಲ್ಲ ಬಿದ್ದರು ಅಷ್ಟೇ. ತುಂಬ ಜನ ಇದ್ರು ಬಿಡ್ರಿ, ತುಂಬ ಲಕ್ಷಗಳ ಜನ ಇದ್ರು. ಒಬ್ರಿಬ್ರ ತುಂಬ ಲಕ್ಷಗಳ ಜನ ಇದ್ರು. ಫುಲ್ ಗೇಟ್ ತೆಗೆದಿದ್ರು, ಫುಲ್ ದೊಡ್ಡ ಗೇಟ್ ತೆಗೆದಿದ್ರು. ಎಲ್ಲ ನುಗ್ಲು ಈ ಕಡೆ 3 ಕಡೆ ಬಂದ್ಬಿಟ್ರು ಜನ. ನೂಕಿದ ತಕ್ಷಣ ಏನಾದ್ವಿ, ಬಿದ್ದಿದ ತಕ್ಷಣ ನಮ್ಮ ಮೇಲೆ 4 ಜನ ಬಿದ್ದರು. ಆಮೇಲೆ ಪೊಲೀಸವರೆಲ್ಲ ಹೇಳಿದ್ರು, ಆದ್ರೂ ಅದು ಅಷ್ಟು ಇದಾಗ್ತಾ ಇದೆ. ಭಯ ಆಗಿ ಇನ್ನಿಷ್ಟೇ ಸಾಕಪ್ಪ, ಇನ್ನು ಬರೋದು ಬೇಡ, ಇನ್ನು ವೈಕುಂಠ ಏಕಾದಶಿಗೆ ಬರೋದು ಬೇಡ ಅಂತ ಅಂದ್ಕೊಂಡ್ವಿ ಅಷ್ಟೇ. ನಿನ್ನೆಯಷ್ಟೇ ಶರಣಾಗತಿಯಾಗಿದ್ದ 6 ಮಂದಿ ನಕ್ಸಲರು ಜೈಲು ಪಾಲಾಗಿದ್ದಾರೆ. ಕಾನೂನು ಪ್ರಕ್ರಿಯೆ ಆರಂಭಿಸಿರುವ ಪೊಲೀಸರು ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಬಳಿಕ ಚಿಕ್ಕಮಗಳೂರು ಪೊಲೀಸರು ಎಲ್ಲಾ 6 ನಕ್ಸಲರನ್ನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಎಲ್ಲರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು. ಹೀಗಾಗಿ ಜನವರಿ 30ರವರೆಗೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಶರಣಾಗಿರೋ ನಕ್ಸಲರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಶರಣಾಗುವುದಕ್ಕೂ ಮುನ್ನ ಸಿಕ್ಕಂತಹ ಫೋಟೋಗಳಲ್ಲಿ ನಕ್ಸಲರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು. ಆದರೆ ಶರಣಾಗತಿ ವೇಳೆ ಶಸ್ತ್ರಾಸ್ತ್ರಗಳು ಇಲ್ಲದೇ ಇರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಕ್ಸಲರ ಬಳಿ ಇದ್ದಂತಹ 303 ಗನ್, ಪಿಸ್ತೂಲ್ಗಳು ಎಲ್ಲಿ ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ನಿನ್ನೆಯಷ್ಟೇ 6 ಮಂದಿ ನಕ್ಸಲರು ಶಸ್ತ್ರತ್ಯಾಗ ಮಾಡಿ ಸಿಎಂ ಸಮ್ಮುಖದಲ್ಲಿ ಮುಖ್ಯವಾಹಿನಿಗೆ ಸೇರಿದ್ದಾರೆ. ಇನ್ನು ನಕ್ಸಲರು ಮುಖ್ಯವಾಹಿನಿಗೆ ಬರುವುದನ್ನು ಬಿಜೆಪಿ ನಾಯಕರು ವಿರೋಧಿಸಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಕ್ಸಲರು ಮುಖ್ಯವಾಹಿನಿಗೆ ಬರೋದನ್ನ ವಿರೋಧ ಮಾಡುವವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು, ಏನ್ ತಪ್ಪಿದೆ ಅನ್ನೋದನ್ನ ಹೇಳಬೇಕು. ನಕ್ಸಲ್ ದಾರಿ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿಯೇ ಸಿಎಂ ಮುಂದೆ ಶರಣಾಗಿದ್ದಾರೆ. ಶರಣಾಗುವಾಗ ಅವರ ಬಳಿ ಶಸ್ತ್ರಾಸ್ತ್ರ ಇರಲಿಲ್ಲ, ಶಸ್ತ್ರಾಸ್ತ್ರ ಬಿಟ್ಟೇ ಬಂದಿದ್ದಾರೆ. ಪೊಲೀಸರು ಆ ಬಗ್ಗೆ ತನಿಖೆ ಮಾಡ್ತಾರೆ. ಶರಣಾದವರಲ್ಲಿ ಹೊರ ರಾಜ್ಯದವರು ಕೂಡ ಇದ್ದಾರೆ. ಹೀಗಾಗಿ ಆಯಾ ರಾಜ್ಯದ ಸಿಎಂ ಜೊತೆ ನಮ್ಮ ಸಿಎಂ ಮಾತನಾಡ್ತಾರೆ ಅಂತ ಹೇಳಿದ್ರು. ಅದರಲ್ಲಿ ತಪ್ಪೇನಿದೆ ಅಂತ ಹೇಳ್ಬೇಕಲ್ಲ.
ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರೆ ಅವರು. ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು. ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್. ಹೌದಪ್ಪ, ನಾವು ಮಾಡಬಾರ್ದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ, ಅಂದರೆ ಇಡೀ ಸರ್ಕಾರ ನಮ್ಮನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಏನು ತಪ್ಪು ಅಂತ ಹೇಳಲಿ ಅವರು. ಇಲ್ಲ, ಅವರು ಶಸ್ತ್ರಾಸ್ತ್ರ ಏನು ಅವ್ರ ಹತ್ರ ಇರಲಿಲ್ಲ. ಅವರು ಬಂದಾಗ ಅವರು ಶಸ್ತ್ರಾಸ್ತ್ರ ಇರಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಏನು ಅದನ್ನು ಇವಾಗೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವರು ಶಸ್ತ್ರಾಸ್ತ್ರನ ಬಿಟ್ಟೇ ಬಂದಿದ್ದಾರೆ. ಅವರು ಅಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಅದೆಲ್ಲ ಈಗ ಪೊಲೀಸ್ನವರು. ನಿನ್ನೆಯಷ್ಟೇ ಶರಣಾಗತಿಯಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಮುಂಡಗಾರು ಲತಾ ಸಹೋದರ ಚಂದ್ರಪ್ಪ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜಿ ಕೃಷ್ಣಮೂರ್ತಿ ಪದ್ಮನಾಭ್ ಅವರ ಮಾತುಗಳಿಂದ ಪ್ರಭಾವಿತರಾಗಿ ಲತಾ ನಕ್ಸಲಿಸಂ ಕಡೆ ಒಲವನ್ನ ತೋರಿಸ್ತಾ ಇದ್ರಂತೆ. ದೌರ್ಜನ್ಯಗಳ ಕುರಿತು ಭಾಷಣ ಮಾಡುತ್ತಾ ಮುಂಡಗಾರು ಜನರನ್ನ ನಕ್ಸಲಿಸಂ ಸೇರೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ರಂತೆ. ಆದ್ರೆ ಲತಾ ಕೈಯಲ್ಲಿ ಬಂದೂಕು ನೋಡಿದ ಕೂಡಲೇ ಜನರು ಲತಾಗೆ ಬೆಂಬಲ ನೀಡೋದನ್ನ ನಿಲ್ಲಿಸಿದ್ರು. ಈ ವೇಳೆ ನಾನು ವೈಚಾರಿಕ ಭಿನ್ನಾಭಿಪ್ರಾಯದಿಂದ ಲತಾ ಹೋರಾಟವನ್ನ ವಿರೋಧಿಸಿದ್ದೆ, ಹೀಗಾಗಿ ನನ್ನನ್ನು ಹಿಟ್ ಲಿಸ್ಟ್ಗೆ ಸೇರಿಸಿದ್ರು. ನನ್ನ ಕೊಲೆಗೂ ಸಂಚು ರೂಪಿಸಿದ್ದು ಲತಾ ಡೈರಿಯಲ್ಲಿ ಬರೆದಿಟ್ಟಿದ್ಲು ಅಂತ ಕರಾಳ ದಿನವನ್ನ ನೆನಪಿಸಿಕೊಂಡಿದ್ದಾರೆ. ಸದ್ದು ನಂತರ ಹಾಡು ಮುಗಿಸಿದ ನಂತರ ಒಂದು ಭಾಷಣಕ್ಕೆಲ್ಲ ಶುರು ಮಾಡ್ತಾಯಿದ್ರು. ಭಾಷಣದಲ್ಲಿ ಇಲ್ಲಿ ಆಗ್ತಕ್ಕಂಥ ದೌರ್ಜನ್ಯಗಳು, ಹೋರಾಟದ ಬಗ್ಗೆ ವಿವರಿಸ್ತಾ ಇದ್ರು. ಆಮೇಲೆ ನಮ್ಮ ಜನಾಂಗಕ್ಕೆ ಆಗ್ತಕ್ಕಂಥ ದೌರ್ಜನ್ಯಗಳು, ಸಿಗದಿದ್ದಂಥ ಸವಲತ್ತುಗಳ ಬಗ್ಗೆ ವಿವರಿಸ್ತಾ ಇದ್ರು. ನಮಗೆ ಬದುಕು ಕಷ್ಟ ಆಗ್ತಿರೋದು, ಕಷ್ಟ ಕೊಡ್ತಿರೋರ ಬಗ್ಗೆ ವಿವರಿಸ್ತಾ ಇದ್ರು. ಹೀಗೆ ಇನ್ನು ಹೊರಗಡೆ ವಿಚಾರಗಳನ್ನ ತಿಳಿಸ್ತಾ ಇದ್ರು. ಹೀಗೆ ಎಲ್ಲ ಹೇಳ್ತಾ ಇದ್ರು. ಅವಾಗೆಲ್ಲ ಒಂಥರ ಸರಿ ಅನಿಸ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ನಕ್ಸಲರ ಶರಣಾಗತಿಗೆ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ನಕ್ಸಲರ ಪರವಾಗಿ ಕೆಲವು ನಾಯಕರು ಮಾತನಾಡಿದ್ರೆ ನಕ್ಸಲರ ವಿರುದ್ಧ ಕೆಲವು ನಾಯಕರು ಮಾತನಾಡಿದ್ದಾರೆ. ನಕ್ಸಲ ಶರಣಾಗತಿ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ, ನಕ್ಸಲರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಬುಲೆಟ್ ಮೇಲೆ ನಂಬಿಕೆ ಜಾಸ್ತಿ. ಈ ಶರಣಾಗತಿ ಯಾವ ಕಾರಣಕ್ಕೆ, ಸಂದರ್ಭದ ದುರುಪಯೋಗ ಆಗ್ತಿದೆಯಾ? ಈ ನಕ್ಸಲರ ಕುರಿತು ಪೂರ್ಣ ತನಿಖೆ ನಡೀಬೇಕು. ನಿಜವಾಗಿ ಶರಣಾಗಿದ್ರೆ ಸಮಸ್ಯೆ ಇಲ್ಲ, ಆದ್ರೆ ಸಂದರ್ಭದ ದುರುಪಯೋಗ ಆಗೋದು ಬೇಡ. ಈ ನಕ್ಸಲರು ರಾಷ್ಟ್ರ ಹಿತಕ್ಕಾಗಿ, ಸಂವಿಧಾನ, ಪ್ರಜಾಪ್ರಭುತ್ವ ರಕ್ಷಣೆಗೆ ಕೆಲಸ ಮಾಡಿದವರಲ್ಲ. ಇವರನ್ನ ಸಂಪೂರ್ಣವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿದ್ರು. ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಯಾಕೆಂದ್ರೆ ಬಾಹ್ಯ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಇನ್ನು ಸಚಿವ ಎಂಬಿ ಪಾಟೀಲ್ ಕೂಡ ಮಾತನಾಡಿದ್ರು. ಸಿಎಂ ಕಚೇರಿಯಲ್ಲಿ ನಕ್ಸಲರು ಶರಣಾಗಿರುವುದು ದೇಶಕ್ಕೆ ಒಳ್ಳೆ ಸಂದೇಶ ಹೋಗಲಿದೆ. ನಕ್ಸಲಿಸಂ ಅಂತ್ಯಗೊಳ್ಳಲು ಇದು ಕಾರಣ ಆಗುತ್ತೆ. ಬಿಜೆಪಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡಬಾರದು, ಯಾವುದಾದ್ರೂ ಒಳ್ಳೇದು ಮಾಡಿದ್ರೆ ಅದನ್ನ ಬೆಂಬಲಿಸಬೇಕು ಅಂತ ಹೇಳಿದ್ರು. ಈ ನಕ್ಸಲರು ಏನು ಶರಣಾಗತಿ ಆಗಿದ್ದಾರೆ, ಅವ್ರನ್ನ ಮುಖ್ಯಮಂತ್ರಿಗಳ ಕಡೆ ಕರ್ಕೊಂಡ್ಬಂದು ಅವ್ರ ಮುಂದೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಹೋಗ್ತದೆ. ಅಂದರೆ ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಒಂದು ಮಾಡಿದ್ರಿಂದ ಉಳಿದಂಥ ಇದಕ್ಕೆ ಸಂದೇಶ ಹೋಗ್ತದೆ. ಅದರಿಂದ ಒಂದು ಒಳ್ಳೆಯ ಕೆಲಸ ಇವತ್ತು ಸಹ ಆಗ್ತದೆ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿ ಜೆ ಪಿಯವ್ರಿಗೆ? ಇವ್ರು ಬೆಳಿಬೇಕಂತಿದೆಯಾ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋಲಾರದಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ನಕ್ಸಲರು ಮುಖ್ಯವಾಹಿನಿಗೆ ಬರಬೇಕು, ಶಾಂತಿ ಸ್ಥಾಪನೆ ಆಗಬೇಕು. ಬಿಜೆಪಿ ನಾಯಕರಿಗೆ ಶಾಂತಿ ಬೇಡ, ಹಾಗಾಗಿ ಟೀಕೆ ಮಾಡ್ತಿದ್ದಾರೆ. ಅಮಿತ್ ಶಾ, ನರೇಂದ್ರ ಮೋದಿಯನ್ನ ಒಮ್ಮೆ ಕೇಳಿ ಬಳಿಕ ಬಿಜೆಪಿ ನಾಯಕರು ಮಾತನಾಡಲಿ. ನಕ್ಸಲರ ಬಗ್ಗೆ ಬಿಜೆಪಿ ನಾಯಕರ ಹೇಳಿಕೆ ದುರುದ್ದೇಶ ಪೂರಿತವಾಗಿದೆ ಅಂತ ಹೇಳಿದ್ರು. ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಜೋರಾಗಿದೆ. ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ದೆಹಲಿಗೆ ಸಿಎಂ ಡಿಸಿಎಂ ತೆರಳುತ್ತಾ ಇದ್ದಾರೆ. ಜನವರಿ 14ರಂದು ಸಿಎಂ ಡಿಸಿಎಂ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಜನವರಿ 15ರಂದು ನೂತನ ಎಐಸಿಸಿ ಕಚೇರಿ ಉದ್ಘಾಟನೆ ಆಗಲಿದೆ.
ಈ ಹಿನ್ನೆಲೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇದೇ ವೇಳೆ ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಡಿನ್ನರ್ ಪಾರ್ಟಿ ರದ್ದಾದ ವಿಚಾರದ ಬಗ್ಗೆಯೂ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಡಿನ್ನರ್ ಸಭೆಯನ್ನ ರದ್ದು ಮಾಡಲಾಗಿಲ್ಲ, ಮುಂದೂಡಿಕೆ ಮಾಡಿದ್ದೇವೆ ಅಷ್ಟೇ. ಎಐಸಿಸಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ಸಭೆಯನ್ನ ಮುಂದೂಡಿದ್ದೇವೆ. ನಮ್ಮ ಸಭೆಯಿಂದ ಆತಂಕ ಪಡುವಂತದ್ದೇನೂ ಇಲ್ಲ ಅಂತ ಹೇಳಿದರು. ಇನ್ನು ಸಚಿವ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ ಮುಂದೂಡಿಕೆಯಾಗಿದೆ. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಮಹದೇವಪ್ಪ, ದಲಿತರ ಚರ್ಚೆಗೆ ಯಾರೂ ಬ್ರೇಕ್ ಹಾಕೋಕೆ ಆಗೋದಿಲ್ಲ. ಪರಮೇಶ್ವರ್ ಅವರು ಕರೆದಿದ್ದ ಮೀಟಿಂಗ್ ರದ್ದಾಗಿಲ್ಲ, ಮುಂದೂಡಿಕೆಯಾಗಿದೆ ಅಷ್ಟೇ. ಸುರ್ಜೇವಾಲಾ ಸಭೆ ಮಾಡಬೇಡಿ ಅಂತ ಹೇಳಿಲ್ಲ. ಅವರೂ ಬಂದು ಸಭೆಯಲ್ಲಿ ಭಾಗಿಯಾಗಿ ಮಾಹಿತಿ ಪಡಿಬಹುದು. ದಲಿತ ಸಮುದಾಯದ ಚರ್ಚೆ ಮಾಡುವುದಕ್ಕೆ ಎಲ್ಲರೂ ಸ್ವತಂತ್ರರು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ತಮಿಳುನಾಡಿನ ಕುಂಭಕೋಣಂಗೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಹಾಗೂ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಡಿಸಿಎಂ ದೇವಿಗೆ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿಕೆಶಿ ಟೆಂಪಲ್ ರನ್ ಮಾಡ್ತಾ ಇರೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಜಕೀಯ ವಿರೋಧಿಗಳಿಂದ ರಕ್ಷಣೆಗಾಗಿ ಡಿಕೆಶಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪತ್ನಿ ಜೊತೆ ಸೇರಿ ಡಿಸಿಎಂ ಯಾಗ ಮಾಡಿಸಿದ್ದಾರೆ. ರಾಜಕೀಯ ವಲಯದಲ್ಲಿ ಡಿಸಿಎಂ ಟೆಂಪಲ್ ರನ್ ವಿಶೇಷ ಚರ್ಚೆಗೆ ಕಾರಣವಾಗಿದೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆಗಳು ಆಗ್ತಿವೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೀತಾ ಇವೆ. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕೇಂದ್ರ ಸಚಿವ ಸೋಮಣ್ಣ, ಸಿಟಿ ರವಿ, ಸುನಿಲ್ ಕುಮಾರ್, ಸಂಸದ ಬೊಮ್ಮಾಯಿ, ಶ್ರೀರಾಮುಲು, ಸಂಸದ ಗೋವಿಂದ ಕಾರಜೋಳ, ಶಾಸಕ ಅಶ್ವಥ್ ನಾರಾಯಣ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಸಿ ಪಾಟೀಲ್, ಮುನಿರತ್ನ ಸೇರಿ ಅನೇಕರು ಭಾಗಿಯಾಗಿದ್ದಾರೆ. ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದಗಳಿಂದ ನಿಂದನೆ ಆರೋಪ ಕುರಿತಂತೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆ ಬಳಿಕ ಮಾತನಾಡಿದ ಅವರು, ನನ್ನ ಮೇಲೆ ಸುವರ್ಣಸೌಧದ ಮೊಗಸಾಲಿಗಿಂದ ಪರಿಷತ್ ಕಚೇರಿಗೆ ಹೋಗುವಾಗ ಹಲ್ಲೆ ಮಾಡಲು ಬಂದಿದ್ರು. ಸಭಾಪತಿಗಳಿಗೆ ದೂರನ್ನ ನೀಡಲಾಗಿತ್ತು. ಅದರ ಬಗ್ಗೆ ವಿಚಾರಣೆ ಇತ್ತು. ಯಾರು ಹಲ್ಲೆ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದರು. ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ವಿಚಾರವಾಗಿ ಮಂಡ್ಯದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. 100 ಕೋಟಿಯ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರುಗಾವಲು, ಮಂಡ್ಯ, ಬೆಂಗಳೂರಿನಿಂದ 100 ಕೋಟಿ ವಹಿವಾಟು ನಡೆದಿದೆ. ಪ್ರಕರಣವನ್ನ ಇಡಿ ಅಥವಾ ಸಿಐಟಿಗೆ ವಹಿಸಬೇಕು ಅಂತ ಶಾಸಕ ಅನ್ನದಾನಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.